ಕೊಪ್ಪಳ ಜಿಲ್ಲೆಯಲ್ಲಿ 700 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ಒಂದು ದೇವಸ್ಥಾನವನ್ನು ಇದೀಗ ಗ್ರಾಮಸ್ಥರೇ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು. ಅದು ಕೂಡ ಉಡುಪಿ ಮಾದರಿಯಲ್ಲಿ. ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿ ಮಠಗಳಿರ್ತವೆ ಅದೇ ಮಾದರಿಯಲ್ಲಿ ಈಗ ದೇವಸ್ಥಾನವನ್ನು ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನ ವನಬಳ್ಳಾರಿ ಗ್ರಾಮದಲ್ಲಿರ್ತಕ್ಕಂತಹ ದ್ಯಾಮಮ್ಮ ದೇವಿ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಗ್ತಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ 8 ನಿಮಿಷಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವತ್ತು ದ್ಯಾಮಮ್ಮ ದೇವಿ ಮೂರ್ತಿ ಒಂದು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು. ಪ್ರಮುಖವಾಗಿ ಈ ಒಂದು ವನಬಳ್ಳಾರಿಯಲ್ಲಿರ್ತಕ್ಕಂತಹ ಈ ದ್ಯಾಮಮ್ಮ ದೇವಿಗೆ 700 ವರ್ಷಗಳ ಇತಿಹಾಸವಿರ್ತಕ್ಕಂಥದ್ದು. ಆ ದೇವಸ್ಥಾನ ಇತ್ತೀಚೆಗೆ ಶಿಥಿಲಾವಸ್ಥೆಗೆ ತಲುಪಿತ್ತು. ಆ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಚರ್ಚೆ ಮಾಡಿ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಪಣ ತೊಟ್ಟಿದ್ರು. ಅದರಂತೆ ಈಗ ಆ ಒಂದು ವನಬಳ್ಳಾರಿಯಲ್ಲಿ ಈಗ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬರೋಬ್ಬರಿ ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಈಗ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ದೇವಸ್ಥಾನ ಈ ಒಂದು ವನಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥದ್ದು. ಇದಕ್ಕೆ 700 ವರ್ಷಗಳ ಇತಿಹಾಸವಿರ್ತಕ್ಕಂಥದ್ದು. ಜನವರಿಯಲ್ಲಿ ಅಲ್ಲಿರ್ತಕ್ಕಂಥ ಹಿಂದಿನ ದೇವಸ್ಥಾನವನ್ನು ತೆರವು ಮಾಡಿ ಈಗ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಹುತೇಕ ಈಗ ಹೊಸ ದೇವಸ್ಥಾನ ಏನು ನಿರ್ಮಾಣವಾಗಿರ್ತಕ್ಕಂಥದ್ದು ಅದನ್ನು ಬಹುತೇಕ ಎಲ್ಲ ಉಡುಪಿ ಜಿಲ್ಲೆಯ ಶಿಲ್ಪಿಗಳೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದೇವಸ್ಥಾನವನ್ನು ತೆರವು ಮಾಡುವ ಸಂದರ್ಭದಲ್ಲಿ ಈಗ ಜನವರಿಯಲ್ಲಿ ಯಾವಾಗ ದೇವಸ್ಥಾನ ತೆರವು ಮಾಡಲು ಗ್ರಾಮಸ್ಥರು ಈಗ ನಿರ್ಣಯ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ ಒಂದು ಗ್ರಾಮಕ್ಕೆ ಕಾರ್ಕಳದಿಂದ ಯತಿಗಳು ಬಂದಿರ್ತಾರೆ. ಯತಿಗಳು 1 ವಾರಗಳ ಕಾಲ ಅಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ದ್ಯಾಮಮ್ಮ ದೇವಿ ಅಪ್ಪಣೆ ಕೊಟ್ಟ ಬಳಿಕ ಅಂದರೆ ಪೂಜೆ 1 ವಾರ ನಡೆದಿರುತ್ತೆ. ಅಪ್ಪಣೆ ಕೊಟ್ಟ ಬಳಿಕ ಆ ಒಂದು ದೇವಸ್ಥಾನವನ್ನು ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ತೆರವು ಮಾಡ್ತಾರೆ. ನಂತರ ಅಲ್ಲಿ ಒಂದು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಗ್ರಾಮಸ್ಥರೇ ಎಲ್ಲ ಹಣವನ್ನು ಕಲೆಕ್ಟ್ ಮಾಡಿ ಈಗ ಅಲ್ಲಿ ದ್ಯಾಮಮ್ಮ ದೇವಿಯ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ಹೆಚ್ಚು ಕಡಿಮೆ ಜನವರಿಯಿಂದ ಇಲ್ಲಿವರೆಗೂ 8 ತಿಂಗಳು ಆ ಒಂದು ಸಮಯದಲ್ಲಿ ಉಡುಪಿ ಶಿಲ್ಪಿಗಳೇ ಬಂದು ವನಬಳ್ಳಾರಿ ಗ್ರಾಮಕ್ಕೆ ಬಂದು ಅಲ್ಲೇ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನಕ್ಕೆ ಬಳಸಿರ್ತಕ್ಕಂತಹ ಕಲ್ಲುಗಳು ಕೂಡ ಉಡುಪಿ ಜಿಲ್ಲೆಯಿಂದಲೇ ಬಂದಿರತಕ್ಕಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಕಾರ್ಮಿಕರು ನಿರಂತರ 3 ತಿಂಗಳ ಕಾಲ ಈ ಒಂದು ದೇವಸ್ಥಾನದ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ದೇವಸ್ಥಾನದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ದ್ಯಾಮಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆಯಾದರೆ ಅಕ್ಕಪಕ್ಕ 2 ಗದ್ದುಗೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಒಂದು ನಾಗದೇವತೆ ಜೊತೆಗೆ ಪಾಂಡುರಂಗ 2 ಗದ್ದುಗೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನಕ್ಕೆ ವನಬಳ್ಳಾರಿ ಸುತ್ತಮುತ್ತ ಇರತಕ್ಕಂತಹ ಗ್ರಾಮಸ್ಥರು ಎಲ್ಲರೂ ಕೂಡ ನಡೆದುಕೊಳ್ತಿದ್ರು. ಯಾವಾಗ ಶಿಥಿಲಾವಸ್ಥೆ ತಲುಪ್ತೋ ಆಗ ಈ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಸೇರಿ ಹೊಸ ದೇವಸ್ಥಾನವನ್ನು ನಿರ್ಮಾಣಕ್ಕೆ ಪಣ ತೊಟ್ಟಿರ್ತಂತು. ಅದರಂತೆ ಇವತ್ತು ಈಗ ಆ ಒಂದು ವನಬಳ್ಳಾರಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ದ್ಯಾಮಮ್ಮ ದೇವಿ ಈಗ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಬಹುತೇಕ ಈ ಅಕ್ಕಪಕ್ಕದ ಗ್ರಾಮದವರು ಜಿಲ್ಲೆಯವರು ಎಲ್ಲರೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು. ಈ ಒಂದು ನಿರಂತರ 3 ತಿಂಗಳ ಕಾಲ ಏನು ಕೆಲಸ ಆಗುತ್ತೆ ಅವರೆಲ್ಲ ಶಿಲ್ಪಿಗಳು ಕೂಡ ಬಹುತೇಕ ಉಡುಪಿ ಜಿಲ್ಲೆಯವರೇ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಣ್ಣಪ್ಪ ಮತ್ತು ಸುರೇಶ್ ಅನ್ನೋ ಶಿಲ್ಪಿಗಳು ಈ ಒಂದು ದೇವಸ್ಥಾನ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಇದೀಗ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದೇ ಈಗ ಆ ಗ್ರಾಮಸ್ಥರೆಲ್ಲರೂ ಕೂಡ ಹಬ್ಬದ ದಿನವೇ ಮೂರ್ತಿ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಬೇಕಂದ್ಕೊಂಡಿದ್ರು. ಅದರಂತೆ ಇವತ್ತು ಬೆಳಗ್ಗೆ ಸರಿಯಾಗಿ 8 ಗಂಟೆ 8 ನಿಮಿಷಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಈ ಕಾರ್ಕಳ ಮತ್ತು ಉಡುಪಿ ಭಾಗದಿಂದ ಬಂದಂತಹ ಯತಿಗಳೆಲ್ಲರ ಸಮ್ಮುಖದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಇವತ್ತು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದ್ದು. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಡಿಜಿಟಲ್ ಕೊಪ್ಪಳ.